ಹಿಂದಿನ ಸಂಚಿಕೆಯಲ್ಲಿ ನಂದ ಕೂತ್ಕೊಂಡು ಲೆಕ್ಕ ಬರಿಬೇಕಾದ್ರೆ ಗಿರಿಜಾ ಬಂದು ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ ಅದಕ್ಕೆ ನಂದ ಮದುವೆ ಆಗಿ 30 ವರ್ಷ ಆಯಿತು, ಮಕ್ಕಳು ಆಗಾಯ್ತು, 3 ಸೊಸೆರು ಬಂದಾಯ್ತು, ಈಗಲೂ ಏನು ಕೇಳಲ್ಲ ಅಂತ ಅದೇನು ಕೇಳು ಅಂದಾಗ ಗಿರಿಜಾ ಮೀನಾ ಟ್ರೈನಿಂಗ್ಗೆ ಅಂತ ಬೆಂಗಳೂರಿಗೆ ಹೋಗ್ತಿದ್ದಾಳಲ್ಲ, ಕೇಶವನ ಕಳ್ಸೋಣ ಕಣ್ರಿ ಅಂದಾಗ ನಾನು ಅವಾಗಲೇ ಹೇಳಿದ್ನಲ್ಲ ಕೇಶವನ್ ಕಳ್ಸೋಕ್ಕಾಗಲ್ಲ ಅಂತ. ಅದಕ್ಕೆ ಗಿರಿಜಾ ಮೀನಾ ಪಾಪ ರೀ ಒಬ್ಳೆ ಹೋಗ್ತಿದ್ದಾಳೆ, ಅವಳ ಜೊತೆ ಕೇಶವನು ಕಳ್ಸೋಣ ಅಂದಾಗ ನಾನು ಅವನ್ನ ಕಳಿಸ್ಬೇಕು ಅಂತೇನಿಲ್ಲ, ಆದರೆ ಅಂಗಡಿ ತುಂಬ ಕೆಲಸ ಇದೆ, ಸ್ಟಾಕ್ ಬಂದಿದೆ, ಲೆಕ್ಕ ತಗೋಬೇಕು, ಅವನ್ನ ಕಳಿಸ್ಬಿಟ್ರೆ ನನಗೆ ಕೈಕಾಲೇ ಆಡಲ್ಲ, ಇದೆಲ್ಲ ನಿನಗೆ ಛೆ ಅಂತಾನೆ. ಅದಕ್ಕೆ ಗಿರಿಜಾ ನಂಗೆ ಗೊತ್ತು ರೀ, ಆದರೆ ಸುಂದ್ರನೂ ಇರ್ತಾನೆ, ಹನುಮಂತಣ್ಣನೂ ಇರ್ತಾನೆ, 2 ದಿನ ಹೇಗಾರು ಸಂಭಾಳಿಸ್ಬೋದು. ಪಾಪ ರೀ ಮೀನಾ ಕೇಶವ ಇಬ್ಬರು ಹೊರಗಡೆ ಹೋಗೇ ಇಲ್ಲ, ಇಂಥ ಸಮಯದಲ್ಲಿ ಅವರಿಬ್ರು ಹೊರಗಡೆ ಕಳಿಸ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಅಲ್ವೇನ್ರಿ ಅಂತ ಹೇಳಿದಾಗ ಎಲ್ಲದಕ್ಕೂ ಉತ್ತರ ತಯಾರು ಮಾಡ್ಕೊಂಡೇ ಬಂದಿದ್ಯಾ ಅಂತ ಹೇಳಿದಾಗ ಗಿರಿಜಾ ಅಲ್ಲ ರೀ, ಅವ್ರ ಹನಿಮೂನ್ಗಂತೂ ಹೊರಟಾಗ್ಲೂ ನಾವು ಹೋಗಿದ್ವಿ, ಅವರು ಕೂಡ ಈಗಲೇ ಮದುವೆ ಆಗಿರೋದಲ್ವ, ಅವ್ರಿಗೂ ಹೊರಗಡೆ ಸುತ್ತಾಡಬೇಕು ಅಂತ ಆಸೆ ಇರಲ್ವಾ ಅಂತ ಹೇಳಿದಾಗ ಹೌದು ಗಿರಿಜಾ, ಆದರೆ ಅಂದಾಗ ಗಿರಿಜಾ ಮೀನಾ ನಮ್ಮ ಮನೆಗೆ ಒಳ್ಳೆ ಸೊಸೆ ರೀ, ಅವಳು ನಮ್ಮನ್ನೆಲ್ಲ ಅರ್ಥ ಮಾಡ್ಕೋತಾಳೆ, ಅವಳು ಯಾವತ್ತೂ ಬಾಯಿ ಬಿಟ್ಟನ ಏನೂ ಕೇಳಿಲ್ಲ, ಕೆಲವು ಸೂಕ್ಷ್ಮಗಳನ್ನ ನಾವೇ ಅರ್ಥ ಮಾಡ್ಕೋಬೇಕಲ್ವೇನ್ರಿ ಅಂದಾಗ ಸರಿ ಆಯಿತು, ಹನುಮಂತಣ್ಣನೂ 1-2 ದಿನ ರಜಾ ಕೇಳಿದ್ರು, ಅವ್ರು ಯಾವತ್ತು ಹೋಗ್ತಾರೆ ಅಂತ ನಾನು ವಿಚಾರಿಸ್ಕೋತೀನಿ, ಅವ್ರೇನಾದರೂ ಈ ದಿನಕ್ಕೆ ಹೋಗ್ಲಿಲ್ಲ ಅಂದರೆ ಕೇಶವನ್ ಕಳಿಸ್ಕೊಳ್ಳೋಣ ಸರಿನಾ ಅಂತ ಕೇಳಿದಾಗ ಗಿರಿಜಾ ಸರಿ ಆಯಿತು ಅಂತ ಹೇಳ್ತಾಳೆ. ಈ ಸುಂದ್ರ ಮೇಲ್ಗಡೆ ನಿಂತ್ಕೊಂಡು ವಿರಹ ವಿರಹ ಅಂತ ಆಡಾಡ್ತಾ ನಿಂತಿರ್ತಾನೆ. ಈ ಚಳಿಗೆ ಹೆಂಡತಿ ಜೊತೆ ಬೆಚ್ಚಗೆ ಮಲ್ಕೊಳ್ಳೋ ಯೋಗ ಬರುತ್ತೆ ಅಂದರೆ ನಡುಗಿ ರೋಗ ಬರ್ತಾ ಇದೆ ನನಗೆ ಅಂತ ನಿಂತ್ಕೊಂಡಿರ್ತಾರೆ. ಅಷ್ಟನ್ನು ನೋಡಿದ್ರೆ ಅಲ್ಲಿ ಯಾರು ಹೋಗ್ತಾ ಇರ್ತಾರೆ, ಅವ್ರನ್ನ ನೋಡ್ಬಿಟ್ಟು ಅಯ್ಯೋ ಯಾರು ಮನೆ ಒಳಗಡೆ ಹೋಗ್ತಾರೆ, ಕಳ್ಳ ಅಯ್ಯೋ ಕಳ್ಳ ಬಂದ್ಬಿಟ್ನಲ್ಲಪ್ಪ ಅಂದ್ಬಿಟ್ಟು ಓಡೋಗ್ತಾನೆ. ಅಮೂಲ್ಯ ಬೆಡ್ಶೀಟ್ ಹಾಕೊಂಡು ರೂಮ್ ಒಳಗಡೆ ಓಡೋಗ್ತಾಳೆ. ಇವನು ಒಳಗಡೆ ಬಂದ್ಬಿಟ್ಟು ಅಯ್ಯೋ ಕಳ್ಳ ಬಂದ್ಬಿಟ್ಟಿದ್ದಾನೆ ಅಂತ ಜೋರಾಗಿ ಬಂದಾಗ ನಂದ ಏನಾಯ್ತು ಅಂತ ಬರ್ತಾನೆ. ಅದಕ್ಕೇನೆ ಬಾವ ಕಳ್ಳ ಬಂದ್ಬಿಟ್ಟಿದ್ದಾನೆ ಬಾವ ಅಂದ ಕೇಶವ ನಮ್ಮನೆ ಕಳ್ಳ ಬಂದ ನನಗೆ ನನ್ನ ಮೇಲಿಂದ ನೋಡ್ತಾ ಇದ್ದೆ, ಬೆಡ್ಶೀಟ್ ಹಾಕೊಂಡು ಒಳಗಡೆ ಬಂದ, ಎಲ್ಲರೂ ಇದ್ದಾರೆ, ಅಯ್ಯೋ ನನ್ನ ಮಗಳಲ್ಲಿ ಅಮೂಲ್ಯ, ಅಯ್ಯೋ ಕಳ್ಳ ಬಂದು ನನ್ನ ಮಗಳು ಅಮೂಲ್ಯನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನಲ್ಲಪ್ಪ, ಅಯ್ಯೋ ಅಮೂಲ್ಯನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಬಾವ, ನಮ್ಮ ಮನೆ ಚಿಕ್ಕ ಸೊಸೆ ಹೋಗ್ಬಿಟ್ಟಿದ್ದಾಳೆ ಬಾವ ಅನ್ನೋಷ್ಟರಲ್ಲಿ ಅಮೂಲ್ಯ ಬಂದು ಏನಾಯಿತು ಏಂತಕ್ಕೆ ಹಿಂಗೆ ಕಿರ್ಚಾಡ್ತಿದ್ದೀರಾ ಅಂದಾಗ ನಾನು ಮಲ್ಕೊಂಡಿದ್ದೆ ಅಂದಾಗ ಗಿರಿಜಾ ನೀನೇನಿಗೂ ಆಗಿಲ್ಲ ತಾನೇ ಅಂದಾಗ ಇಲ್ಲ ನನಗೇನೂ ಆಗಿಲ್ಲ ಚಿಕ್ಕಪ್ಪ, ಅದಕ್ಕೇನೆ ಅಯ್ಯೋ ನೀನೇನಾದ್ರು ಎತ್ಕೊಂಡು ಹೋಗ್ಬಿಟ್ನ ಕಳ್ಳ ಅಂದ ನಾನು ಜೋರಾಗಿ ಮಲ್ಕೊಂಡಿದ್ದೆ, ನೀವು ಶಬ್ದ ಮಾಡಿದ್ದು ನೋಡಿ ಬಂದೆ ನಾನು ಅಂತಂದಾಗ ಕೇಶವ ಯಾಕೆ ಕಳ್ಳನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಇರ್ತೀಯ ನೀನು ಅಂದಾಗ ಸುಂದ್ರ ನಾನೇ ನೋಡಿದ್ದೀನಲ್ಲ ಅಂದಾಗ ಸುಂದ್ರ ನಾನು ನೋಡಿದೆ ಅಲ್ಲಿದ್ದ ಅಂತಂದಾಗ ತಟ್ಬಿಡ್ತೀನಿ ನೋಡು, ಹೋಗಿ ಮಲ್ಕೋಗು ಫಸ್ಟು, ಎಲ್ಲರೂ ಎಬ್ಬರಿಸ್ಕೊಂಡು ಅದ ನೀವು ತಟ್ಟರು ನಂಗೆ ನಿದ್ದೆ ಬರಲ್ಲ ಬಾವ, ನಾನು ನಿಜ ಹೇಳ್ತಿದ್ದೀನಿ ಅಂದಾಗ ಏನಾದರೂ ಮಾಡ್ಕೊಂಡು ಹೋಗು ಅಂತ ಹೋಗ್ತಾನೆ. ಆಮೇಲಿಂದ ಗಿರಿಜಾ ತಟ್ಬಿಡ್ತೀನಿ ನೋಡು ಅಂದ ಹ್ಞೂ ಅಕ್ಕ ನೀನು ತಟ್ಟು ನಾನು ಊದ್ತಿನಾಗ ಕಳ್ಳ ಬರಲ್ಲ ಅಕ್ಕ ಅಂದಾಗ ಗಿರಿಜಾ ಅಯ್ಯೋ ಹೋಗಿ ಮಲ್ಕೋ ಹೋಗೋ ಅಂದಾಗ ನಂಗೆ ಟೆರೆಸ್ ಮೇಲೆ ನಿದ್ದೆ ಬರಲ್ಲ ಅಕ್ಕ, ಒಂದು ಕೆಲಸ ಮಾಡೋಣ, ನಾನು ಬಾವನ ಪಕ್ಕದಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಬಿಡ್ತೀನಿ ಪ್ಲೀಸ್ ಅಕ್ಕ, ಆವಾಗ ನಾನು ಕಳ್ಳು ಬಳ್ಳಿ ಎಲ್ಲ ಸೇಫ್ ಆಗುತ್ತೆ, ಬಾರಕ್ಕ ನನ್ನ ಕರ್ಕೊಂಡು ಹೋಗು ಅಂದ್ಬಿಟ್ಟು ರೂಮ್ಗೆ ಹೋಗ್ತಾನೆ. ಹೋದ್ಮೇಲೆ ಅಮೂಲ್ಯ ಓಡೋಗಿ ರೂಮ್ ಸೇರ್ಕೋತಾನೆ. ಅಷ್ಟರಲ್ಲಿ ಪ್ರಿಯಾ ಮನಸ್ಸಲ್ಲಿ ಈ ಕಳ್ಳ ಬಂದಿದ್ದು ಒಳ್ಳೇದೇ ಆಗಿತ್ತು, ಹೆಂಗಾದರೂ ಮಾಡಿ ಒಡವೆಗಳನ್ನೆಲ್ಲ ಅಮ್ಮನ ಮನೆಗೆ ಸಾಗಿಸ್ಬೇಕು ಅಂತ ಅನ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಮಾಧವ ಸರಿ ಆಯಿತು ಬಾ ಮಲ್ಕೋ ಬಾ ಅಂತಾನೆ. ಹ್ಞೂ ಆಯಿತು ರೀ ಅಂತ ಒಳಗಡೆ ಹೋಗ್ತಾನೆ. ಆಮೇಲಿಂದ ವಲ್ಲಭ ಅಮೂಲ್ಯನ ಎಳ್ಕೊಂಡು ಟೆರೆಸ್ ಮೇಲೆ ಬರ್ತಾನೆ. ಅಯ್ಯೋ ಕುಳ್ಳಿ ಎಲ್ಲೋಗಿದೆ ನೀನು ಇಷ್ಟು ರಾತ್ರಿಲಿ ಅಂದಾಗ ಅಮೂಲ್ಯ ನಾನು ಎಲ್ಲೂ ಹೋಗಿಲ್ಲಪ್ಪ ಅಂದಾಗ ವಲ್ಲಭ ತೆಗೆದು ಕೊಟ್ಟ ಅಂದರೆ ಎಲ್ಲೋಗಿದೆ ಅಂತ ಹೇಳ ನೀನು. ಸುಂದರಮ್ಮ ಅಮ್ಮ ಜೋರಾಗಿ ಕಿರ್ಚಾಡ್ತಿದ್ದಾಗ ಕಳ್ಳ ಅಂತ ನನ್ನ ರೂಮಲ್ಲಿ ಯಾರೂ ಇರಲಿಲ್ಲ, ಇದಕ್ಕಿದಂಗೆ ನೀನು ಹೆಂಗೆ ಬಂದೆ ನೀನು, ಅದು ಆಕಳಿಸ್ಕೊಂಡು ಬೇರೆ ನೀನೇ ತಾನೇ ಬಂದಿದ್ದು ಕಳ್ಳ ಅಂದಾಗ ಅಮೂಲ್ಯ ನಾನು ಎಂತಕ್ಕೆ ಬರಲಿ, ಆ ಕಪ್ಪು ಕಮ್ಲಿ ನಮ್ಮ ರೂಮಲ್ಲೇ ಇರೋದು ಅಂದಾಗ ಅಮೂಲ್ಯ ಹೌದು ನಾನೇ ಬಂದಿದ್ದು ಅಂದಾಗ ವಲ್ಲಭ ತೆಗೆದು ಕೊಟ್ಬಿಡ್ತೀನಿ ನಿಜವಾಗ್ಲೂ, ಎಲ್ಲೇ ಹೋಗಿದ್ದೆ ನೀನು ಲೂಸು, ಮತ್ತೆ ನಿನಗೆ ನಮ್ಮ ಮಮ್ಮಿ ಡ್ಯಾಡಿ ನೋಡಬೇಕು ಅನ್ನಿಸ್ತಾ ಏನೇ ಹೇಳಿ ನಿನಗೆ, ಒಂದು ಸಲ ನೀನು ಆ ಮನೆಗೆ ಹೋಗಿದ್ದಕ್ಕೆ ಶ್ರೀಕಂಠ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ದ, ನಾವು ಹೋಗಿ ಅಲ್ಲಿ ಬೇರೆ ಓಡೋದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬಿಟ್ವಿ ನಾವು, ನಿಮ್ಮಪ್ಪ ಮನೆ ಮುಂದೆನೇ ತಾನೇ ಇರೋದು, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಿಮ್ಮ ಅಪ್ಪನ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ, ನೀನೇಂತಕ್ಕೆ ಯಾಕೆ ಹಿಂಗೆ ಎಡವಟ್ಟು ಮಾಡ್ಕೋತೆ, ಯಾವಾಗ್ಲೂ ಕಾಲೇಜಲ್ಲೂ ಎಡವಟ್ಟು ಮನೇಲೂ ಎಡವಟ್ಟು, ನಿನ್ನಿಂದ ನನ್ನ ಲೈಫೇ ಸಾಕಾಗೆ ಹೋಗಿದೆ, ಇಡಿಯಟ್ ನೀನು, ನಿನ್ನಿಂದ ನನ್ನ ಲೈಫ್ ಸಾಕಾಗೆ ಹೋಗಿದೆ ಅಂತಂದಾಗ ಅಮೂಲ್ಯ ಕಣ್ಣಲ್ಲಿ ನೀರು ತುಂಬ್ಕೋತಾಳೆ. ಅದನ್ನ ನೋಡ್ಬಿಟ್ಟು ವಲ್ಲಭ ಇದೊಂದು ಚೆನ್ನಾಗಿ ಬರುತ್ತೆ ನಿನಗೆ, ಏನಾದರೂ ಹೇಳಿದ್ರೆ ಕಣ್ಣೀರು ಡ್ಯಾಮ್ ಓಪನ್ ಆಗಿಬಿಡುತ್ತೆ ಅಂದಾಗ ಅಮೂಲ್ಯ ನಾನೇ ನಮ್ಮ ಅಪ್ಪ ಅಮ್ಮ ನೋಡೋಕೆ ಹೋಗಿಲ್ಲ ಮತ್ತು ಇನ್ನೆಲ್ಲಿ ಸಾಯಕ್ಕೆ ಹೋಗಿದೆ ನೀನು ಅಂದಾಗ 1 ನಿಮಿಷ ಇರು ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಈ ಕಡೆ ಪ್ರಿಯಾ ದೇವರು ನನಗೊಂದು ಅವಕಾಶ ಕೊಟ್ಟಿದ್ದಾನೆ, ಈ ಕಳ್ಳನ ನೆಪ ಹಿಡ್ಕೊಂಡು ಹೇಗಾದರೂ ಮಾಡಿ ಒಡವೆಗಳನ್ನ ಸಾಗಿಸ್ಬಿಡ್ಬೇಕು ನಾನು ಅಂತ ಪ್ರಿಯಾ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ಮಾಧವ ಬಂದ್ಬಿಟ್ಟು
ಪ್ರಿಯಾ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿದಾಗ, ಪ್ರಿಯಾ ನೀವು ನಾಳೆ ಆದರೂ ಅತ್ತೆ ಮಾವನ ಹತ್ರ ಒಡವೆ ವಿಚಾರ ಮಾತಾಡ್ತೀಯಾ? ನಾನು ಒಡವೆಗಳನ್ನ ಅಮ್ಮನ ಮನೇಲಿ ಇಡ್ತೀನಿ, ನಂಗಂತೂ ಕಳ್ಳನ ವಿಚಾರ ಕೇಳಿ ನನಗಂತೂ ಭಯನೇ ಆಗ್ತಿದೆ ಅಂದಾಗ ಮಾಧವ, ನೀನು ಯಾಕೆ ಭಯ ಪಡ್ತೀಯ ಪ್ರಿಯಾ? ಯಾವ ಕಳ್ಳನೂ ಬಂದಿಲ್ಲ, ನೀನು ನೆಮ್ಮದಿಯಾಗಿ ಮಲ್ಕೋ ಅಂತ ಅಂದಾಗ ಮಾಧವ, ಅಯ್ಯೋ ಸುಬ್ಬಿ ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ ಪ್ರಿಯಾ, ಅಲ್ಲ ಕಳ್ಳ ಅಂದಾಗ ಮಾಧವ, ನೀನು ಬರೀ ಒಡವೆ ವಿಚಾರ ಯೋಚನೆ ಮಾಡೋದು ಬಿಡೋದು, ನನ್ನ ಬಗ್ಗೆ ನೀನು ಯೋಚನೆ ಬರಲ್ವಾ ನಿನಗೆ ಅಂದಾಗ ಪ್ರಿಯಾ, ಏನ್ರಿ ಹೀಗೆ ಹೇಳ್ತೀರಾ ನೀವು, ನನಗೆ ನಿಮ್ಮ ಬಗ್ಗೆ ಯೋಚನೆ ಇರಲ್ವಾ ಅಂದಾಗ ಮಾಧವ, ನಿನಗೆ ಯೋಚನೆ ಇದ್ದಿದ್ದರೆ ಈಗ ಬೇರೆ ಬೇರೆ ಯೋಚನೆ ಮಾಡ್ಕೊಂಡು ಇರ್ತಿದ್ದ. ಅಯ್ಯೋ ನೆನೆ ನಮ್ಮ ಫಸ್ಟ್ ನೈಟ್ ಆಗಬೇಕಿತ್ತು, ನೆನೆ ಮಲ್ಕೊಂಬಿಟ್ವಿ, ಇವತ್ತು ಸುಮ್ಮನೆ ಕಳ್ಳ ಬಂದ, ನಾವಿಬ್ಬರು ಹೇಗೆ ಒಬ್ಬೊಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡೋದು ಅಂದಾಗ ಪ್ರಿಯಾ, ನಾವಿಬ್ಬರು ಪಕ್ಕದಲ್ಲೇ ಇದ್ದೀವಲ್ಲ, ಯಾವಾಗಲೂ ಕಾಲ ಕಳೀತಾನೆ ಇದ್ದೀವಲ್ಲ ಅಂತಂದಾಗ ಮಾಧವ ಪ್ರಿಯನ ಹತ್ರ ಹೇಳ್ಕೊಂಡು, ಪಕ್ಕದಲ್ಲಿ ಅಂದರೆ ಈಗ ಅಂತಂದಾಗ ಪ್ರಿಯಾ ಹ್ಞೂ ಅಂತ ಹೇಳ್ತಾಳೆ. ಈ ಕಡೆ ಅಮೂಲ್ಯ ಗಿಫ್ಟ್ ತೊಗೊಂಬಂದು ವಲ್ಲಭಂಗೆ ಕೊಡ್ತಾನೆ. ವಲ್ಲಭ ಏನಿದು ಅಂತಂದಾಗ ತಗೋ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ, ಇದ್ರಲ್ಲಿ ಏನಿದೆ ಅಂತ ಹೇಳ್ತೀಯೋ ಹೇಳಲ್ವೋ ಅಂತಂದಾಗ ಅಮೂಲ್ಯ, ನೀನೇ ತೆಗೆದು ನೋಡು ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ ಸರಿ ಆಯಿತು ಅಂತ ಓಪನ್ ಮಾಡಿ ನೋಡಿದ್ರೆ ಶರ್ಟ್ ಇರುತ್ತೆ. ಇದು ಯಾರಿಗೆ ಅಂತಂದಾಗ ಅಮೂಲ್ಯ, ನಿನಗೆ ಕಡಪಾಪ, ನಿನಗೆ ಬಟ್ಟೆ ಅಂದರೆ ಇಷ್ಟ ಅಲ್ವಾ, ಈಗ ಸ್ವಲ್ಪ ದಿನದ ಹಿಂದೆ ನಿನ್ನ ಶರ್ಟ್ ಐರನ್ ಮಾಡೋಕ್ಕೆ ಹೋಗಿ ಸುಟ್ಟಾಕ್ಬಿಟ್ಟಿದ್ನಲ್ಲ, ತುಂಬ ಗಿಲ್ಟ್ ಆಗ್ತಿತ್ತು ನನಗೆ. ಇವತ್ತು ನನಗೆ ಕಾಲೇಜಲ್ಲಿ ತುಂಬ ಹೆಲ್ಪ್ ಮಾಡಿದೆ, ಅಲ್ಲಿ ಅಂಬೋದರು ಕಾಲೇಜಲ್ಲಿ ಮಿಸ್ಬಿಹೇವ್ ಮಾಡಿದ್ರೆ ನಂಗೆ ಹೇಳ್ದೆ ಇದ್ರೂ ಸಮೇತ ಅದನ್ನು ತಿಳ್ಕೊಂಡು ಮುಖಾನ ಬಯಲು ಮಾಡಿದ್ಯಾ ನೀನು, ಅವನ್ನ ಪೊಲೀಸಿಗೂ ಇಟ್ಕೊಟ್ಟೆ, ನಿಂಗೆ ಟ್ಯಾಂಕ್ಸ್ ಅಂತ ಹೇಳೋಣ ಅಂದರೆ ತುಂಬ ಚಿಕ್ಕದು, ನೀನು ಮಾಡಿದ ಹೆಲ್ಪ್ ತುಂಬ ದೊಡ್ಡದು, ಅದಕ್ಕೆ ನಿಂಗೆ ಟ್ರೀಟ್ ಕೊಡ್ಸೋಣ ಅಂದ್ಕೊಳ, ನೀನು ಅದನ್ನೂ ಬೇಡ ಅಂತ ಹೇಳಿದೆ, ಅದಕ್ಕೋಸ್ಕರ ನಿನಗಿಷ್ಟ ಅಂತ ಅಂದ್ಬಿಟ್ಟು ಶರ್ಟ್ ತೊಗೊಂಬಂದೆ. ನನಗೆ 8 ಗಂಟೆ ಮೇಲೆ ಹೊಳಿತು ಶರ್ಟ್ ಕೊಡ್ಸೋಣ ಅಂತ ಅಂದ್ಬಿಟ್ಟು, ಅದಕ್ಕೆ ಮನೆಯವರೆಲ್ಲ ಮಲ್ಕೊಳ್ಳಿ ಅಂತ ಕಾಯ್ತಾ ಇದ್ದೆ. 9:30ಗೆ ಎಲ್ಲರೂ ಮಲ್ಕೊಂಡಲ್ಲ, ನಾನು ಕಳ್ಳಿ ಥರ ಹೋಗಿ ಶರ್ಟ್ ತೊಗೊಂಬಂದೆ. ಪ್ಲೀಸ್ ಕಡಪಪ್ಪ, ನಂಗೆ ಬೈಬೇಡ, ಹಾಗೆ ಈ ಶರ್ಟ್ನ ಬೇಡ ಅಂತಲೂ ಹೇಳ್ಬೇಡ, ನೀನು ಹಾಕ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದಾಗ ವಲ್ಲಭ, ಕರಿಬೇಕು, ನಿನ್ಗೇನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ನೋಡು, ಇನ್ಮೇಲಿಂದ ರಾತ್ರಿ ಎಲ್ಲಾದರೂ ಹೋಗಬೇಕು ಅಂದರೆ ನನ್ನ ಹತ್ರನೇ ಹೇಳಿ ಸಾಯಿ, ಓಕೆನಾ, ನಾನು ನಿನ್ನ ಜೊತೆ ಬದ್ದೆ ಸಾಯ್ತೀನಿ, ಆದರೆ ಹೀಗೆಲ್ಲ ಟೆನ್ಷನ್ ಕೊಡ್ಬೇಡ ಅಂದಾಗ ಅಮೂಲ್ಯ, ಈ ಶರ್ಟ್ ಇಷ್ಟ ಆಯಿತಾ ನಿನಗೆ ಅಂದಾಗ ವಲ್ಲಭ, ಶರ್ಟ್ ತುಂಬ ಇಷ್ಟ ಆಯಿತು, ಇದು ನನ್ನ ಫೇವ್ರೆಟ್ ಕಲರ್ ಕೂಡ, ಸರಿ ಟೈಮ್ ಆಯಿತು ಬಾ ಮಲ್ಕೊಳ್ಳೋಣ ಅಂತಂದಾಗ ಅಮೂಲ್ಯ, ಕಾಡ್ಪಪ್ಪ ಅಂತ ಹೇಳಿದಾಗ ವಲ್ಲಭ, ಇನ್ನೇನು ನಿಂದು ಅಂತಂದಾಗ ಅಮೂಲ್ಯ ಓಡ್ ಬಂದು ವಲ್ಲಭನ ತಪ್ಕೋತಾಳೆ. ಆಮೇಲೆ ಅಮೂಲ್ಯ, ಥ್ಯಾಂಕ್ ಯು ಸೋ ಮಚ್ ಕಾಡ್ಪಪ್ಪ, ಇವತ್ತು ನೀನು ಮೋಟಿವೇಟ್ ಮಾಡಿರಲ್ಲ ಅಂದರೆ ನಾನು ನನ್ನ ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ, ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ಎಷ್ಟೆಲ್ಲ ಜಗಳ ಮಾಡಿದ್ದೀನಿ, ಅದು ನಿನಗೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಂಗೆ ಎಷ್ಟೊಂದು ದೊಡ್ಡ ಹೆಲ್ಪ್ ಮಾಡಿಕೊಟ್ಟಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಕಾಡ್ಪಪ್ಪ, ಏನು ಗೊತ್ತಾ, ನಿನ್ನ ಋಣ ನಾನು ಯಾವತ್ತೂ ಮರೆಯಲ್ಲ ಕಣೋ, ನನ್ನ ಲೈಫಲ್ಲಿ ತುಂಬ ರೆಸ್ಪೆಕ್ಟ್ ಮಾಡೋದು ನಮ್ಮಪ್ಪನ, ಯಾಕೋ ನಿನಗೂ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು ಅನಿಸ್ತಿದೆ, ನೀನು ಯಾವತ್ತೂ ಚೆನ್ನಾಗಿರ್ಬೇಕು ಕಾಡ್ಪಪ್ಪ, ನಿಮ್ಗೆ ಯಾವ ಕಷ್ಟನೂ ಬರಬೇಡ್ದು, ಇದು ಬೈ ಚಾನ್ಸ್ ಬಂದರೂ ಸಮೇತ ನಿನಗೆ ಜೊತೆ ನಾನು ಇದ್ದೇ ಇರ್ತೀನಿ, ನಿನ್ನ ಪಕ್ಕದಲ್ಲಿ ನಿಂತ್ಕೋತೀನಿ ಕಣೋ ಕಾಡ್ಪಪ್ಪ ಅಂದಾಗ ವಲ್ಲಭ, ಸರಿ ಆಯಿತು, ಏನೋ ಯಾರೋ ಮಾಡದೇ ಇರೋದು ನಾನೇನು ಮಾಡಿಲ್ಲ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದನ್ನೇ ಮಾಡ್ತಿದ್ದೆ ನೋಡು, ಹೀಗೆಲ್ಲ ನೀನು ಹಿಂಗೆ ಅಳ್ಮುಂಜಿ ಥರ ಅಳ್ತಾ ಇರ್ಬಿಡು, ನೀನು ಯಾವತ್ತೂ ರಾಕ್ಷಸಿ ಥರ ಕಿರ್ಚ ಆಡ್ಕೊಂಡು ಎಗರಾಡ್ತಿರ್ಬೇಕು, ಅದೇ ನೀನು, ಎಲ್ಲಿ ಕಣ್ಣೀರು ಒರೆಸ್ಕೊ ಅಂದ್ಬಿಟ್ಟು ಕಣ್ಣು ಒರೆಸ್ತಾನೆ. ಆಮೇಲಿಂದ ವಲ್ಲಭ, ಒಂದ್ಸಲಿ ನಗು ಅಂತಂದಾಗ, ಎಲ್ಲ ರಿವರ್ ಡ್ಯಾಮು ಫುಲ್ಲಾಗಿ ಹೋಗಿದೆ ಕಣೆ, ಒಂದ್ಸಲಿ ನಗು ಅಂತ ಹೇಳಿದಾಗ ಅಮೂಲ್ಯ ನಗ್ತಾಳೆ. ಅದು ನೋಡು ವಲ್ಲಭ ಕೂಡ ನಗ್ತಾಳೆ. ಬೆಳಗ್ಗೆ ಗಿರಿಜಾ ರಂಗೋಲಿ ಹಾಕೋಣ ಅಂತ ಹೋಗ್ತಿರ್ತಾಳೆ, ಅಷ್ಟರಲ್ಲಿ ಪ್ರಿಯಾ ಬಂದು, ಅತ್ತೆ ಬೆಳಗ್ಗೆನೇ ನಾನು ಸಾರಿಸಿ ಆಮೇಲೆ ರಂಗೋಲಿ ಹಾಕೋಣ ಅಂತ ಸುಮ್ಮನೆ ಆದೆ ಅಂದಾಗ ಗಿರಿಜಾ, ನೋಡು ಪ್ರಿಯಾ, ಒಂದು ಕೆಲಸ ಮಾಡು, ನೀನು ಅಡುಗೆ ಕೆಲಸ ಮಾಡಮ್ಮ, ನಾನು ಇವತ್ತೊಂದಿನ ನಾನು ರಂಗೋಲಿ ಹಾಕ್ತೀನಮ್ಮ ಅಂತಂದಾಗ ಪ್ರಿಯಾ, ಅಯ್ಯೋ ಅತ್ತೆ ನಿಮ್ಗೆ ಯಾಕೆ ಈ ಕಷ್ಟ ಎಲ್ಲ, ನಾನು ಪಟಪಟ ಅಂತ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ, ನಿಮಗೆ ಬೇರೆ ಕಾಲು ನೋವು, ನೀವು ಆರಾಮಾಗಿ ಕೂತ್ಕೊಳ್ಳಿ ಕೊಡಿ ಅಂತ ಕಿತ್ಕೊಳ್ಳೋಕೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಮೀನಾ ಅಲ್ಲಿಗೆ ಬರ್ತಾಳೆ. ಆಮೇಲಿಂದ ಗಿರಿಜಾ, ನೋಡಮ್ಮ, ನೀನೇ ಎಲ್ಲ ಕೆಲಸ ಮಾಡಿದ್ರೆ ಮನೇಲಿ ಕೂತು ನನಗೆಲ್ಲ ಕಾಯಿಲೆ ಬಂದುಬಿಡುತ್ತೆ, ನಾನು ಕೂತ್ಕೊಳ್ಳೋ ಅಷ್ಟು ನನಗೆ ಯಾವ ವಯಸ್ಸೂ ಆಗಿಲ್ಲ, ಅಡುಗೆನೂ ಮಾಡೋಕ್ಕೆ ಬಿಡೋದು, ನಾನು ಆ ರಂಗೋಲಿ ಅಮ್ಮ ಹಾಕ್ತೀನಮ್ಮ ಅಂತಂದಾಗ ಪ್ರಿಯಾ, ನಾನು ಇರ್ಬೇಕಾದ್ರೆ ನೀವು ಕೆಲಸ ಮಾಡೋದು ಇಲ್ವೇ ಇಲ್ಲ, ಕೊಡಿಯತ್ತೆ ಅಂತಂದ. ಅಷ್ಟರಲ್ಲಿ ಪ್ರಿಯಾ ಬಂದು, ಪ್ರಿಯಾ ಅವರೇ ಕೊಡೀಲಿ 1 ನಿಮಿಷ, ಅಯ್ಯೋ ಇಲ್ಲಿದ್ದೀರಾ, ಮಾವ ನೋಡಿದ್ರೆ ಬರೋ ಟೈಮ್ ಆಯಿತು, ನೀವು ಬೇರೆ ಕಾಫಿ ರೆಡಿ ಮಾಡಿಲ್ಲ, ಇತ್ತೀಚೆಗಂತೂ ಮಾವ ನಾವು ಯಾರು ಮಾಡಿದ್ರು ಕಾಫಿ ಕುಡಿಯಲ್ಲ ಗೊತ್ತಾ, ನೀವು ಮಾಡಿದ ಕಾಫಿನೇ ಕುಡಿಯೋದು, ರಂಗೋಲಿ ವಿಚಾರ ನಾವು ನೋಡ್ಕೋತೀವಿ, ಕಾಫಿ ವಿಷಯನ ನೀವು ನೋಡ್ಕೊಳ್ಳಿ ಅಂತಂದಾಗ ಪ್ರಿಯಾ, ಮಾವಂಗೆ ನಾನು ಮಾಡೋಂಗೆ ಕಾಫಿ ಅಂದರೆ ಅಷ್ಟೊಂದು ಇಷ್ಟನಾ ಅಂತಂದಾಗ ಮೀನಾ, ಹ್ಞೂ ನಿಮ್ಮ ಮನೆಗೂ ಸತ್ಯ ಪ್ರಿಯಾ ಅವರೇ ಅಂತಂದ್ಬಿಟ್ಟು ಹೋಗ್ತಾಳೆ. ಆಮೇಲಿಂದ ಗಿರಿಜಾ, ಟ್ಯಾಂಕ್ಸ್ ಕಣೆ ಮೀನಾ ಅಂತ ಅಂದ್ಬಿಟ್ಟು ಬಕೆಟ್ ಎತ್ಕೊಳ್ಳೋಕೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿಂದ ಮೀನಾ, ಏನತ್ತೆ ನೀವು ಇಷ್ಟಕ್ಕೆಲ್ಲ ಕಾಲು ಬೀಳಕ್ಕೆ ಹೋಗ್ತಿದ್ರೆ, ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇರಬೇಕು ಅಂದಾಗ ಗಿರಿಜಾ, ತಲೆ ಮೇಲೆ ಹಾಕ್ತೀನಿ ನೋಡು, ನಾನು ಬಕೆಟ್ ಎತ್ಕೊಳ್ಳೋಕೆ ಹೋಗಿದ್ದು ಅಂತಂದಾಗ ಮೀನಾ, ಏನು ಆದರೂ ಇವತ್ತು ಫುಲ್ ನೀವೇ ಹಾಕಬೇಕು ಅಂತ ಹಠ ಹಿಡಿದು ನಿಂತಿದ್ದಾರಲ್ಲ ಅಂತಂದಾಗ ಗಿರಿಜಾ,
ಹಾಗೇನಿಲ್ವಲ್ಲ, ದಿನ ನಾನೇ ಇದನ್ನು ಮಾಡಿ ಅಭ್ಯಾಸ ಅಲ್ವಾ. ಈ ಪ್ರಿಯಾ ಬೇರೆ ನನಗೆ ಯಾವುದು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಮನೆ ಅಂದಮೇಲೆ ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡಬೇಕಲ್ವ, ಅಷ್ಟೇ ಕಣೆ ಅಂತಂದಾಗ ಮೀನಾ ಆದರೂ ಅತ್ತೆ ನಿಮ್ಮ ಮೇಲೆ ನಂಬ್ಕನೇ ಬರ್ತೀರ, ಆಯಿತು ಸರಿ ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಆಮೇಲಿಂದ ಮೀನೆ ಒಳ್ಳೆ ಅತ್ತೆ, ಆದರೆ ನಮ್ಮ ಅತ್ತೆ ಮೇಲೆ ಯಾಕೋ ನಂಗೆ ಸಣ್ಣಗೆ ಡೌಟ್ ಬರ್ತೈತಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಗಿರಿಜಾ ಹೊರಗಡೆ ಬಂದು ಅವ್ರ ಅಮ್ಮನ ನೋಡ್ಬಿಟ್ಟು ಅಮ್ಮ ಅಂತ ಕರೀತಾಳೆ. ಅವರಮ್ಮ ಅದಕ್ಕೇನೆ ನೀ ಹೇಗಿದ್ಯಾ ಅಂತ ಕೇಳಿದಾಗ ಗಿರಿಜಾ ನಾನು ಚೆನ್ನಾಗಿದ್ದೀನಿ ಅಂತ ಇಬ್ಬರು ಕನ್ಸನ್ನಲ್ಲಿ ಮಾತಾಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ. ಅದನ್ನ ನೋಡಿ ಅಜ್ಜಿ ಫುಲ್ ಸೈಲೆಂಟ್ ಆಗಿ ಹೋಗ್ತಾಳೆ. ಆಮೇಲಿಂದ ಗಿರಿಜಾ ಅಯ್ಯೋ ಅಂದ್ಕೊಂಡು ನಿಂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಮೀನಾ ಬಂದು ಓಹೋ ಇದೇನಾ ಸಮಾಚಾರ, ಇದಕ್ಕೇನ ಫುಲ್ಲು ಹಠ ಮಾಡಿಕೊಂಡು ನಾನೇ ರಂಗೋಲಿ ಹಾಕ್ತೀನಿ ಅಂತ ಬಂದಿದ್ದು. ಪರವಾಗಿಲ್ವಲ್ಲ ಗಿರಿಜಮ್ಮಂದು ಮತ್ತು ಪಾರ್ವತಮ್ಮಂದು ಕಾನ್ವರ್ಸೇಷನ್ನು, ಈ ಸಂಭಾಷಣೆ ಅಂತ ಹಾಡಾಡ್ತಿರ್ತಾಳೆ. ಅಷ್ಟರಲ್ಲಿ ಅಜ್ಜಿ ಎಲ್ಲಿಂದ ಎದ್ದೋಡೋಗ್ಬಿಡ್ತಾಳೆ. ಅದಕ್ಕೆ ಮೀನು ಅಯ್ಯೋ ನಮ್ಮ ಅಜ್ಜಿ ಓಡೋಗ್ಬಿಟ್ಟಿದ್ದಾರೆ, ಇಷ್ಟು ಸ್ಪೀಡಾಗಿ ಓಡೋಗ್ತಾರೆ ಅಂತ ಗೊತ್ತಿದ್ರೆ ನಾವು ಒಲಿಂಪಿಕ್ಸ್ಗಾರ ಸೇರಿಸಿದ್ರೆ 4 ಗೋಲ್ಡ್ ಮೆಡಲ್ಸ್ ಸಿಕ್ಕಿರಾದ್ರು ಅಂತ ಅಂತಾಳೆ. ಅಷ್ಟರಲ್ಲಿ ಗಿರಿಜಾ ಆ ಕಡೆ ತಿರ್ಕೊಂಡಿದ್ದೀನಿ ನೋಡಿ, ಈ ಕಳ್ಳಿ ಅತ್ತೆ ಈ ಕಡೆ ತಿರ್ಕೊಳ್ಳಿ ಅಂತ ತಿರುಗಿಸಿದಾಗ ಗಿರಿಜನ ಕಣ್ಣಲ್ಲಿ ನೀರಿರುತ್ತೆ. ಯಾಕತ್ತೆ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಅದಕ್ಕೇನೆ ಗಿರಿಜಾ ಅಳ್ದೆ ಏನು ಮಾಡಲಿ ಮೀನಾ ಅಂದಾಗ ಮೀನಾ ಸಾರಿ ಅತ್ತೆ ಅಂದಾಗ ಗಿರಿಜಾ ನೀನೇನು ಮಾಡಿಲ್ಲ ಕಣೆ ಮೀನಾ, ಆದರೆ ನನ್ನ ಪರಿಸ್ಥಿತಿ ನೋಡಿ ನನಗೆ ಅಳು ಬರ್ತಿದೆ ಕಣೆ. ಎಲ್ರಿಗೂ ತವ್ರ ಮನೆ ದೂರ ಇರುತ್ತೆ, ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿನೂ ಹೋಗಿ ಬರ್ತಾರೆ. ನನಗೆ ನೋಡು ತವ್ರ ಮನೆ ಹತ್ರ, ಅದ್ರ ಮನೆ ಎದುರುಗಡೆನೇ ಇದೆ ಮೀನಾ, ಆದರೆ ಯಾವ ಸೌಭಾಗ್ಯ ಕೇಳು, ಅಮ್ಮನ್ನ ಒಂದ್ಸಲನೂ ಬಾಯಿ ತುಂಬ ಮಾಡ್ಸೋಕ್ಕೆ ಆಗಲ್ಲ. ಒಡ ಹುಟ್ಟಿದವ್ರನ್ನ ನೋಡಿ ಮಾತಾಡ್ಸೋ ಯೋಗನೇ ಇಲ್ಲ. ಇನ್ನು ತವ್ರ ಮನೆಗೆ ಹೋಗೋ ಹಣೆ ಬರ ಅಂತೂ ನನ್ನ ಹಣೆಯಲ್ಲಿ ಬರದೇ ಇಲ್ಲ ಅನ್ಸುತ್ತೆ ಕಣೆ. ಒಟ್ಟಿನಲ್ಲಿ ಈ ಗಂಡಸ್ರ ಜಗಳದಲ್ಲಿ 2 ಮನೆ ಸಂಬಂಧಗಳು, ಕಳ್ಳು ಬೆಳ್ಳಿ ಸಂಬಂಧಗಳೇ ಸುಟ್ಟೋಗಿದೆ ಕಣೆ. ನಾನು ನಿಮಗೆಲ್ಲ ಅತ್ತೆನೇ ಇರ್ಬೋದು, ಆದರೆ ನಮ್ಮ ಅಮ್ಮಂಗೆ ನನ್ನ ಮಗಳೇ ಅಲ್ವೇನೆ ಕಣೆ ಮೀನಾ. ನನಗೂ ಅಮ್ಮನ ಮಡ್ಲಲ್ಲಿ ಮಲ್ಕೊಬೇಕು, ನನ್ನ ಕಷ್ಟ ಸುಖನ ಹಂಚ್ಕೊಬೇಕು, ಹೊಸ ಸೀರೆ ತೊಗೊಂಡ್ರೆ ಅವಳಿಗೆ ತೋರಿಸ್ಬೇಕು, ನನ್ನ ಸೊಸೆ ಅಂದರು ಹೀಗೆ ಹಾಗೆ ಅಂತೆಲ್ಲ ಅವಳತ್ತ ಕೊಚ್ಕೊಂಡು ಮಾತಾಡಬೇಕು. ಈ ಥರ ಆಸೆಗಳೆಲ್ಲ ನನಗೂ ಇರುತ್ತಲ್ವೇನೆ. ಆದರೆ ಈ ಆಸೆಗಳನ್ನ ನನ್ನ ಪಾಲಿಗೆ ಬರೀ ಆಸೆಗಳಾಗಿ ಉಳಿದ್ಬಿಡ್ತದೆ. ಇದು ಯಾವುದು ವಾಸ್ತವಕ್ಕೆ ಬರಲ್ಲ ಮೀನಾ, ಆದರೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಒಂದು ಹೆಣ್ಣಿಗೆ ತವ್ರ ಮನೆಯಷ್ಟು ತಂಪಾದ ಜಾಗ ಯಾವುದೂ ಇಲ್ಲ, ಆದರೆ ನನಗೆ ತವ್ರ ಮನೆಯೇ ಬೆಂಕಿ ಸುಡ್ದಂಗೆ ಸುಡ್ತಿದೆ ಕಣೆ ಮೀನಾ, ಯಾಕೆ ಹೀಗಾಗ್ತಿದೆ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ತುಂಬ್ಕೊಂಡು ಹೊಟ್ಟೋಗ್ತಾಳೆ. ಅದನ್ನ ನೋಡಿ ಮೀನಿಗೂ ಕೂಡ ಬೇಜಾರಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಗಿರಿಜಾ ಮತ್ತೆ ಪುನಃ ಅಮೂಲ್ಯ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಡವೆಗಳನ್ನ ಲಾಕರ್ಲಿಟ್ಟು ಒಳ್ಳೆ ಕೆಲಸ, ಈಗ ಸಮಾಧಾನ ಆಯಿತು ಅಂತ ಅಮೂಲ್ಯ ಜೊತೆ ಮಾತಾಡ್ಕೊಂಡು ಬರ್ತಿರ್ತಾಳೆ. ಅಮೂಲ್ಯ ಅಷ್ಟರಲ್ಲಿ ವಲ್ಲಭನ ನೋಡ್ತಾಳೆ. ವಲ್ಲಭ ಅಲ್ಲಿ ಯಾರಿಗೂ ಕಸ್ಟಮರಿಗೆ ಆರ್ಡ್ರ್ ಕೊಡಬೇಕಾದ್ರೆ ಕಸ್ಟಮರು ಬೈತಾ ಇರ್ತಾರೆ, ಏನು ರೀ ಚಲ್ಕೊಂಬಂದಿದ್ದೀರಾ ಅಂದಾಗ ವಲ್ಲಭ ಸರ್ ಹೋಟ್ಲವರು ನೀಟಾಗಿ ಪ್ಯಾಕ್ ಮಾಡಿಲ್ಲ ಅನ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕಸ್ಟಮರು ನೀನು ಮಧ್ಯದ ರೋಡಲ್ಲಿ ತಿನ್ಕೊಂಬಂದ್ಬಿಟ್ಟು ಹೋಟ್ಲವರು ಚೆನ್ನಾಗಿ ಪ್ಯಾಕ್ ಮಾಡಿಲ್ಲ ಅಂತ ಹೇಳಿ ನನಗೆ ಎದುತ್ರ ಕೊಡ್ತೀಯಾ, ಕೊಡಿಲಿ ಟಿಶ್ಯೂನ ಅಂತ ಅಂದ್ಬಿಟ್ಟು ಒರೆಸ್ಬಿಟ್ಟು ಅವ್ನ ಮುಖದ ಮೇಲೆ ಬಿಸಾಕ್ತಾರೆ. ಅದನ್ನು ಅಮೂಲ್ಯ ನೋಡಿ ಫುಲ್ ಬೇಜಾರಾಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.